ಜನ ಬಿಟ್ಟು 12 ಜನ ಶಾಸಕರು ಗೈರಾಗ್ತಾರಾ ಅನ್ನೋ ಪ್ರಶ್ನೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ನಲ್ಲಿದೆ. 12+5 17 ಜನ ದೆನ್ನ ಅಳ್ಳಾಡುತ್ತೆ ಅವಾಗ. ಸೊ 12 ಶಾಸಕರು ಗೈರಾದರೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸ್ತಾರೆ BJPಯವರು ಅನ್ನೋದು. ಏಕೆಂದರೆ ಸಂಖ್ಯಾಬಲ ಇಲ್ಲದೆ ಇದ್ದಾಗ, ವಿಶ್ವಾಸ ಮತ ಇಲ್ಲದೆ ಇದ್ದಾಗ ಹೆಂಗೆ ನಡೆಯುತ್ತೆ ಈ ಸದನ ಅಂತ ಆಗ ಅವರು ತಮ್ಮ ವಾಯ್ಸನ್ನು ರೈಸ್ ಮಾಡ್ತಾರೆ. ಆಗ ನಡೆಯುತ್ತೆ ಮಗದೊಂದು ಡ್ರಾಮಾ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಆ ಬೆಳವಣಿಗೆ ಅದೇನು ತುಂಬ ದೂರ ಇಲ್ಲ, ಇನ್ನೊಂದು 15-20 ನಿಮಿಷ ಅಷ್ಟೇ. ಏನಾಗುತ್ತೆ 11 ಗಂಟೆ ನಂತರ ವಿಧಾನಸೌಧದ ಒಳಗಡೆ ಅನ್ನೋದು ಈ ಕ್ಷಣದ ಕುತೂಹಲ. ಆದರೆ ಇದ್ಯಾವುದು ಕೂಡ ಸಮ್ಮಿಶ್ರ ಸರ್ಕಾರದ ಭಾಗವಾಗಿರೋ ಮುಖಂಡರ ಮುಖದಲ್ಲಿ ಯಾವುದು ಮೂಡ್ತಾ ಇಲ್ಲ. ಆ ಟೆನ್ಷನ್ನು ಅಥವಾ ಆ ಒಂದು ಆತಂಕ ಅದು ಯಾವುದು ಕಂಡು ಬರ್ತಿಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ. ಲೆಟ್ಸ್ ಸಿ ಯಾರ್ಯಾರು ಬರ್ತಾರೆ, ಏನೇನಾಗುತ್ತೆ ಅಂತ. ಬಲಭಾಗದಲ್ಲಿ ವಿಧಾನಸೌಧದ ಪಡಸಾಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅದಾದಮೇಲೆ ಅವರು ನೇರವಾಗಿ ಒಳಗಡೆ ಹೋಗ್ತಾರೆ. ಅಲ್ಲೂ ಕೂಡ ಇದೀಗ ಒಂದು ಬೇರೆ ಬೇರೆ ಬೆಳವಣಿಗೆ ಪಡ್ಕೊಳ್ಳುತ್ತೆ. ಈಗಾಗಲೇ ಹೊರಗಡೆ ಹೇಳಿರೋ ಪ್ರಕಾರ ದೇ ಆರ್ ಕಾನ್ಫಿಡೆಂಟ್, ಬಿಕಾಸ್ ಆಗಲೇ ಮಾನ್ಯ ಶಾಸಕರಾದಂಥ HD ರೇವಣ್ಣನವರು ಮತ್ತು ಪುಟ್ಟರಾಜು ಅವರು ಇವರೆಲ್ಲರೂ ಕೂಡ ಮಾತಾಡ್ತಿದ್ರು. ಎಸ್, BC ಪಾಟೀಲ್, ಪ್ರತಾಪ್ ಗೌಡ, ನಾರಾಯಣ್ ಗೌಡರು, ಬಸವನಗೌಡ ದದ್ದಲ್ ಇವರೆಲ್ಲರೂ ಕೂಡ ಬರಲ್ಲ ಅನ್ನೋದು ಒಂದು ರೀತಿ ಖಚಿತವಾದ ಮಾಹಿತಿ ಬರ್ತಾ ಇದೆ. ಆ ಖಚಿತವಾದ ಮಾಹಿತಿ 4-5 ಜನಕ್ಕೆ ಸೀಮಿತ ಆದರೆ ಓಕೆ. 14 ದಾಟಿದ್ರೆ ದೊಡ್ಡ ಪ್ರಾಬ್ಲಮ್ಮು, 10 ದಾಟಿದ್ರೆ ದೊಡ್ಡ ಪ್ರಾಬ್ಲಮ್ಮು, 18 ಆದರೆ ಮುಗ್ದೇ ಹೋಯ್ತು. ಎಲ್ಲ ಬೆಳವಣಿಗೆ ಅತೃಪ್ತರು ಬರ್ತಾರಾ ಇಲ್ವಾ ಅನ್ನೋದು. ಆಗ ಸಂಖ್ಯಾಬಲ ಇಲ್ಲ ಅಂಥೇಳಿ ಭಾರತೀಯ ಜನತಾ ಪಕ್ಷದವರು ತಮ್ಮ ವಾಯ್ಸನ್ನು ರೈಸ್ ಮಾಡ್ತಾರೆ. ಮಾನ್ಯ ಗಣತವ್ಯತ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸ್ತಾರೆ ಅನ್ನೋದು ಈ ಕ್ಷಣ ಹಂಗೆ ನಡೆಯುತ್ತೆ. ಹಂಗೆ ನೋಡೋಕ್ಕೋದ್ರೆ ಅದನ್ನೇ ತಾನೇ ಮಾನ್ಯ ಶಾಸಕರಾದ CT ರವಿ ಅವರು ಹೇಳಿದ್ದು, ರಾಜ್ಯಪಾಲರ ಭಾಷಣದ ಮೇಲೆ ನಮ್ಮ ನಡೆ ನಿಂತಿದೆ ಅಂತ ಇದೀಗ ಹೇಳ್ತಿದ್ದಾರೆ ಭಾರತೀಯ ಜನತಾ ಪಕ್ಷದ ಶಾಸಕರು.